Hello, dear students. This is Geetha. I hope everyone is staying in home and being safe. And in this semester, I'm going to handle your business regulations, and this is the first session of that. Today, here we are going to discuss about what is the syllabus of business regulations and what are all those, what are the objective of this subject, and introduction. And this is your syllabus. I already posted in WhatsApp group, and I hope you all are noted this and referred. And in these business regulations, we have total 5 chapters: introduction to business law, contract law, competition and consumer law, economic law, and environmental law. In first chapter, we are all going to learn what is the basic information of law, what law means, and what is the business law, what is the scope, and what is the sources of business law, where it from. So next chapter, in contract law, we are going to learn two major acts, that is Indian Contract Act 1872 and Indian Sale of Goods Act 1930. Indian Contract Act all about all the contracts ಎಕ್ಸೆಪ್ಟ್ ಸೇಲ್ ಕಾಂಟ್ರಾಕ್ಟ್. ಸೇಲ್ ಆಫ್ ಗೂಡ್ಸ್ ಕಾಂಟ್ರಾಕ್ಟ್ನ ಬಿಟ್ಟು ಇನ್ನೆಲ್ಲ ಕಾಂಟ್ರಾಕ್ಟ್ಸು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಕಾಂಟ್ರಾಕ್ಟ್ ಅಂತ ಕರಿಬೇಕು ಅಂದರೆ ವಾಟ್ ಆರ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್. ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿಬೇಕು ಅಂದರೆ ಏನೆಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ಫಾಲೋ ಮಾಡಬೇಕು, ಮತ್ತು ಏನೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಇರುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ನಾವು ಕಾಂಟ್ರಾಕ್ಟ್ನ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಏನೆಲ್ಲ ರೆಮಿಡೀಸ್ ಸಿಗುತ್ತೆ ಅಪೋನೆಂಟ್ ಪರ್ಸನ್ಗೆ ಅನ್ನೋದನ್ನು ಇಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇಟ್ ಇನ್ಕ್ಲೂಡ್ಸ್. ಸೆಕೆಂಡ್ ಒನ್ ಈಸ್ ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. It is excluded from Indian Contract Act and it has been developed separate act for that. So ಇಲ್ಲಿ ಓನ್ಲಿ ಸೇಲ್ ಕಾಂಟ್ರಾಕ್ಟ್ ಅಥವಾ ನಾವಾಗ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಸೇಲ್ ಅಥವಾ ಬೈ ಮಾಡುವಾಗ ಏನಾದರೂ ಕಾಂಟ್ರಾಕ್ಟ್ಸ್ನ ಮಾಡಿಕೊಂಡ್ರೆ ಸೊ ಸಚ್ ಕಾಂಟ್ರಾಕ್ಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಆ್ಯಕ್ಟ್. ಈ ಆ್ಯಕ್ಟಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಏನೆಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ನ ನಾವು ಫಾಲೋ ಮಾಡಬೇಕು. ಒಂದು ಕಾಂಟ್ರಾಕ್ಟ್ ಅಂತ ಕರಿಬೇಕು ಅಂದರೆ ಏನೆಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ನ ಫಾಲೋ ಮಾಡಬೇಕು ಅಂದರೆ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಕಂಡೀಷನ್ಸ್, ವಾರಂಟೀಸ್ ಅಂದರೆ ಏನು, ಕಂಡೀಷನ್ಸ್ ಅಂದರೆ ಏನು, ಮತ್ತು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಎ ಬಯ್ಯರ್. ಒಂದು ಬಯ್ಯರ್ದು ಏನೆಲ್ಲ ರೈಟ್ಸ್ ಇರುತ್ತೆ ಮತ್ತು ಅವನು ಏನೆಲ್ಲ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನು ನಾವು ಈ ಆ್ಯಕ್ಟಲ್ಲಿ ತಿಳ್ಕೊತೀವಿ. ಆ್ಯಂಡ್ ರೈಟ್ಸ್ ಆಫ್ ಎ ಅನ್ಪೇಯ್ಡ್ ಸೆಲ್ಲರ್. ಇಫ್ ಇನ್ ಕೇಸ್ ಬಯರ್ ಈಸ್ ರೆಫ್ಯೂಸ್ಡ್ ಟು ಪೇ ಟು seller, then what are the rights seller will going to have. So all those rights you are going to learn in this act. And third chapter is Competition and Consumer Law. Here Competition Act 2002, what is the objective of the Competition Act, and what are the features of Competition Act, and what are the offences and penalties which comes under this act, and Competition Commission of India. So what are its main functions, ಇದನ್ನೆಲ್ಲ ನಾವು Competition Act ಅಲ್ಲಿ ತಿಳ್ಕೊತೀವಿ. And next one is Consumer Protection Act 1986. So I hope everyone has studied already this one, Consumer Protection Act. If in case ಕನ್ಸ್ಯೂಮರ್ಸ್ಗೆ ಏನಾದರೂ ಇಂಜಸ್ಟಿಸ್ ಆದರೆ ಸೊ ಏನೆಲ್ಲ ರೈಟ್ಸ್ ಸಿಗುತ್ತೆ ಕನ್ಸ್ಯೂಮರ್ಸ್ಗೆ, ಮತ್ತು ಅವ್ನಿಗೆ ಬಂದಿರೋ ಇಂಜಸ್ಟಿಸ್ನ ಅವನು ಸಾಲ್ವ್ ಮಾಡ್ಕೋಬೇಕು ಅಂದರೆ, ಆ ಡಿಸ್ಪ್ಯೂಟ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ವೇರ್ ಹಿ ಕ್ಯಾನ್ ರೈಸ್ ದಿ ಕಂಪ್ಲೇಂಟ್ನ ಎಲ್ಲಿ ರೈಸ್ ಮಾಡ್ಬೋದು ಅನ್ನೋದನ್ನು ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್. ಆ್ಯಂಡ್ ವಾಟ್ ಆರ್ ದಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್, ಏನು ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂದರೆ ಏನು, ಮತ್ತು ರೈಟ್ಸ್ ಆಫ್ ದಿ ಕನ್ಸ್ಯೂಮರ್ಸ್ಗೆ ಏನೆಲ್ಲ ರೈಟ್ ಇದೆ, ಮತ್ತು ಕನ್ಸ್ಯೂಮರ್ ರೀಡ್ರೆಸಲ್ ಏಜೆನ್ಸೀಸ್. ಸೊ ದೀಸ್ ಆರ್ ದಿ ಏಜೆನ್ಸೀಸ್ ವಿಚ್ ಆರ್ ಗೋಯಿಂಗ್ ಟು ಗಿವ್ ಎ ಜಸ್ಟಿಸ್ ಟು ದಿ ಕನ್ಸ್ಯೂಮರ್ಗೆ ಏನಾದರೂ ಇನ್ಜಸ್ಟಿಸ್ ಆಗಿದ್ದರೆ ಅವ್ರಿಗೆ ಜಸ್ಟಿಸ್ ಕೊಡೋದಕ್ಕೆ ಅಂತಲೇ 3 ಸ್ಟೇಜಸಲ್ಲಿ ಈ ಕನ್ಸ್ಯೂಮರ್ ರೀಡ್ರೆಸಲ್ ಏಜೆನ್ಸೀಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು, ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂಡರ್ ದ agencies, and district farm, state commission, national commission. These are the 3 levels, and Consumer Protection Act is all about that. And next chapter is economic law. Even under economic law we are going to learn 2 acts. One is Indian Patent Law, another one is FEMA, Foreign Exchange Management Act. So Indian Patent Law is all about the inventions we are made and what are the rights we are going to get, how we can get once rights na tagondre what is the renewal process,
ಇಫ್ ಇನ್ ಕೇಸ್ ಅದೇನಾದರೂ ಲ್ಯಾಪ್ಸ್ ಆಗಿದೆ ಅಂದರೆ ಸೊ ಅದನ್ನು ಮತ್ತೆ ನಾವು ಯಾವ ಥರ ರಿನ್ಯೂ ಮಾಡ್ಕೋಬೇಕು ಮತ್ತು ಬ್ಯಾಕ್ ಯಾವ ಥರ ನಾವು ಅದನ್ನು ತೊಗೋಬೇಕು ಅನ್ನೋದನ್ನು ಇಂಡಿಯನ್ ಪೇಟೆಂಟ್ ಲಾದಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ದೆನ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ will teach us what are the silent features of FEMA, what is the definition of important terms, ಮತ್ತು ಆಥರೈಸ್ಡ್ ಪರ್ಸನ್ಸ್ ಯಾರ್ಯಾರು ಬರ್ತಾರೆ, ಮತ್ತು ಇದರಲ್ಲಿ ಮೈನ್ ಯಾವುದ್ರ ಬಗ್ಗೆ ಡೀಲ್ ಮಾಡುತ್ತೆ ಅಂದರೆ ಕರೆನ್ಸೀಸ್, ಫಾರಿನ್ ಕರೆನ್ಸಿ ಆಗಿರ್ಬೋದು, ಫಾರಿನ್ ಎಕ್ಸ್ಚೇಂಜ್ ಆಗಿರ್ಬೋದು. ಸೊ ಹೌ ಸೆಕ್ಯೂರಿಟಿ ಹ್ಯಾಸ್ ಬೀನ್ ಪ್ರೊಟೆಕ್ಟೆಡ್, ಮತ್ತು ಅಫೆನ್ಸಸ್ ಮತ್ತು ಪೆನಾಲಿಟೀಸ್. ಇಫ್ ಇನ್ ಕೇಸ್ ನಾವೇನಾದರೂ ಅಫೆನ್ಸಸ್ ಕಮಿಟ್ ಮಾಡಿದ್ದೀವಿ ಅಂದರೆ ಸೊ ಅದನ್ನು ಏನೆಲ್ಲ ಪೆನಾಲಿಟೀಸ್ ಇರುತ್ತೆ ಅದರಲ್ಲಿ ಅನ್ನೋದನ್ನು ನಾವು ಈ ಫೆಮಾ ಆ್ಯಕ್ಟಲ್ಲಿ ಸಿ. ಸೊ ಲಾಸ್ಟ್ ಚಾಪ್ಟರ್ ಈಸ್ ಎನ್ವಿರಾನ್ಮೆಂಟಲ್ ಲಾ. ಇಟ್ ಈಸ್ ಆಲ್ ಅಬೌಟ್ ಪ್ರೊಟೆಕ್ಟಿಂಗ್ ಎನ್ವಿರಾನ್ಮೆಂಟ್ by implementing some rules and regulations. So here under Protection Act, what is the objective of Protection Environmental Protection Act, and definition are important terms. ಮತ್ತು ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಅಂದರೆ ಏನು, ಮತ್ತು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಯಾವುದು, ಅಜಾಡಿಯಸ್ ಸಬ್ಸ್ಟಾನ್ಸಸ್ ಯಾವುದು, ಮತ್ತು ಆಕ್ಯುಪೈಯರ್, ಟೈಪ್ಸ್ ಆಫ್ ಪೊಲ್ಯೂಷನ್, ರೂಲ್ಸ್ ಆ್ಯಂಡ್ ಪವರ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟಲ್ ಇನ್ ಲಾ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಟೋಟಲಿ ನಾವು ಹೇಳ್ಬೇಕು ಅಂದರೆ ಕನ್ಕ್ಲೂಡೆಡ್ ಹೇಳ್ಬೇಕು ಅಂದರೆ ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಬೇಕು ಅಂದರೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಅದಕ್ಕೆ ಯಾವೆಲ್ಲ ಲಾಸ್ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಈ ಸಬ್ಜೆಕ್ಟ್ ವಿಲ್ ಗೋಯಿಂಗ್ ಟು ಟೀಚ್ ಅಸ್. ಸೊ ನೆಕ್ಸ್ಟ್ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದಿ ಫಸ್ಟ್ ಚಾಪ್ಟರ್, ದಟ್ ಈಸ್ ಇಂಟ್ರಡಕ್ಷನ್ ಟು ಬಿಸ್ನೆಸ್ ಲಾ. ಸೊ ದೆನ್ ವಾಟ್ ಈಸ್ ದಿ ಲಾ? ಲಾ ಅಂದರೆ ಏನು? ಸೊ ದೀಸ್ ಆರ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಗೌರ್ನಮೆಂಟ್ ಆ್ಯಂಡ್ ಫಾಲೋಡ್ ಬೈ ದಿ ಪೀಪಲ್. ಸೊ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಗೌರ್ನಮೆಂಟ್ ವಿಲ್ ಗೋಯಿಂಗ್ ಟು ಎಸ್ಟಾಬ್ಲಿಷ್. ಆ್ಯಂಡ್ ಹೂ ವಿಲ್ ಫಾಲೋ ದೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್? ಬೈ ದಿ ಪೀಪಲ್. ಆ್ಯಸ್ ಐ ಸೇ, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಸಮ್ ಮಾರಲ್ ಪ್ರಿನ್ಸಿಪಲ್ಸ್, ರೂಲ್ಸ್, ರೆಗ್ಯುಲೇಷನ್ಸ್. ಹೌದಲ್ವಾ? ನಾವು ಇನ್ನೊಬ್ಬರ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಬೇಕು ಸೊಸೈಟಿಯಲ್ಲಿ, ಯಾವ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಬಾರ್ದು ಅನ್ನೋದಕ್ಕೆ ನಮಗೊಂದು ಮಾರಲ್ ಪ್ರಿನ್ಸಿಪಲ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇನ್ ದಿ ಸೇಮ್ ವೇ ಈವನ್ ಟು ಕಂಡಕ್ಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಲ್ಸೋ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಗಿರ್ಬೋದು ಅಥವಾ ಎನಿ ಆ್ಯಕ್ಟ್, ಎನಿ ಲಾ ಆಗಿರ್ಬೋದು. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಯಾವ ಥರ ಫಾಲೋ ಮಾಡಬೇಕು, ಇಫ್ ಇನ್ ಕೇಸ್ ಫಾಲೋ ಮಾಡಿಲ್ಲ ಅಂದರೆ ಸೊ ನಮ್ಗೆ ಏನೆಲ್ಲ ಪೆನಾಲಿಟೀಸ್ ಇರುತ್ತೆ ಅಥವಾ ಏನೆಲ್ಲ ಪನಿಷ್ಮೆಂಟ್ಸ್ ಇರುತ್ತೆ ಅಂತ ಈ ಅಂಡರ್ ಬಿಸ್ನೆಸ್ ಲಾ ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಹಿಯರ್ ದಿ ಲಾ ಈಸ್ ಅ ಸೆಟ್ ಆಫ್ ಲೀಗಲ್ ರೂಲ್ಸ್ ದಟ್ ಗೌರ್ನ್ಸ್ ದಿ ವೇ ಮೆಂಬರ್ಸ್ ಆಫ್ ಸೊಸೈಟಿ ಆ್ಯಕ್ಟ್ ಟುವರ್ಡ್ಸ್ ಒನ್ ಅನದರ್. ಸೊ ಒಬ್ಬರ ಜೊತೆ ಇನ್ನೊಬ್ಬರು ಯಾವ ಥರ ಆ್ಯಕ್ಟ್ ಮಾಡಬೇಕು ಮತ್ತು ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನು ಲಾ ಅಂತ ಕರಿತೀವಿ. ಲೀಗಲ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಎ ಲಾ. And laws are required in society to regulate. Laws are required in society to regulate the behavior of the individual to correspond with what is acceptable to the majority of individual. So these laws are required for what purpose? To regulate the behavior of the individual. So ಇಂಡಿವಿಜುವಲ್ನ ಅವನ ಬಿಹೇವಿಯರ್ನ ರೆಗ್ಯುಲೇಟ್ ಮಾಡೋದಕ್ಕೆ, ಅವನು ಯಾವ ಥರ ಬಿಹೇವ್ ಮಾಡಬೇಕು, ಸೊ ವಾಟ್ ಈಸ್ ರಾಂಗ್, ವಾಟ್ ಈಸ್ ರೈಟ್ ಅನ್ನೋದನ್ನು ಟೀಚ್ ಮಾಡೋದಕ್ಕೆ ಈ ಲಾಸ್ ಆರ್ ರಿಕ್ವೈರ್ಡ್. ದೀಸ್ ಲಾಸ್ ಆರ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ವಾಟ್ ಈಸ್ ದಿ ನೀಡ್ ಫಾರ್ ಲಾ? ಆ್ಯಸ್ ಐ ಸೇಡ್, ಸೊ ಒಬ್ಬರು ಇನ್ನೊಬ್ಬರ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು, ವಾಟ್ ಈಸ್ ರಾಂಗ್ ಆ್ಯಂಡ್ ವಾಟ್ ಈಸ್ ದಿ ರೈಟ್ ಥಿಂಗ್ ಟು ಡೂ. ಸೊ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದರೆ either we have to learn from others or some rules and regulations has to be established by the authorities. ಇವಾಗ ನಾವು ಕಾಲೇಜಿಗೆ ಬರ್ತಾ ಇದ್ದೀವಿ ಅಂದರೆ ಕಾಲೇಜಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದನ್ನು ಟೀಚರ್ಸ್ ಹೇಳ್ತಾರೆ, ಹೌದಾ? ಸೊ ಆಲ್ರೆಡಿ ನಾವು ಸ್ಕೂಲಲ್ಲಿ ಕಲ್ತಿದ್ರೆ ವಿ ನೀಡ್ ನಾಟ್ ಟು ಲರ್ನ್ ಇನ್ ಕಾಲೇಜ್, ಹೌದಾ? ಸೊ ಆ ಕಾಲೇಜಲ್ಲಿ ಲರ್ನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ಥರ ಇವಾಗ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ನಾವು ಸೊಸೈಟಿಯಲ್ಲಿ ಯಾವ ಥರ ಕರೆಕ್ಟ್ ಥಿಂಗ್ಸ್ನ ಮಾಡಬೇಕು ಅನ್ನೋದನ್ನು ಲಾದಲ್ಲಿ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. So next, so this is all about introduction of law and what is law and what is the need for law. And we so I'm going to stop here today. We will continue in next class.